ಅಯ್ಯಯ್ಯೋ, ಯೂನ್ಯತ್ ಬಂದ ಮದ್ವೆ ಅವರು ನೋಡಿದ್ರಿ ಏನಂದ್ಕೊಂತಾರೆ? ನಾನು ಧನಲಕ್ಷ್ಮಿ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು, ನೀವೆಲ್ಲ ಆಚೆ ಹೋಗಿ. ಏನ್ ಮಾತಾಡ್ತೀರಾ ಸರ್? ನಮ್ಗೆ ಎಂಗೇಜ್ಮೆಂಟ್ ಆಗಿದೆ ಅಂದ್ರೆ ಅರ್ಧ ಮದುವೆ ಆದಂಗೆ ಅಲ್ವಾ? ಪೂರ್ತಿ ಮದುವೆ ಆಗಿದವ್ರೆ ಡಿವೋರ್ಸ್ ತಗೊಂಡು ಬೇರೆ ಮದುವೆ ಮಾಡ್ಕೋತಿದ್ದಾರೆ. ಈ ಅರ್ಧ ಮದ್ವೆ ಏನ್ ಸರ್? ನನ್ನ ಫಸ್ಟ್ ಟೈಮ್ ನೋಡ್ದಾಗ್ಲೇ ಮನ್ಸು ಕೊಟ್ಟೆ ಅಂದೆ. ನಿಜನೇ ಅನ್ಕೊಳ್ಳಿ, ಈ ಮದ್ವೆ ಗಂಡು ಇನ್ನೂ ಇಷ್ಟ ಆಗವನೆ. ಅದ್ರಲ್ಲೂ ಮನೆ ಅಳಿಯನಾಗಿ ಬಂದು ಆಸ್ತಿ ಜೊತೆಗೆ ಅಪ್ಪನ್ ಜವಾಬ್ದಾರಿನೂ ಅವ್ರದೇ ಅಂದವ್ರೆ ಕಣ್ರಿ. ಎಲ್ಲಾ ಜವಾಬ್ದಾರಿನೂ ನಾನೇ ನೋಡ್ಕೋತೀನಿ. ವಯ್ಯಾರವಾಗಿ ತಿರುಗಾಡ್ಕೊಂಡು ಟೀ ಇಡಕ್ಕೂ ಬರ್ದೇ ಇರೋ ಊರಿನ ಮೊದ್ದು ನಾನು. ನಿಮ್ಗೆ ಯಾಕೆ ರೀ? ಟೀ ಎಷ್ಟೊತ್ತು ಧನಲಕ್ಷ್ಮಿ? 10 ನಿಮಿಷದಲ್ಲಿ ಕಲ್ತ್ಕೋಬಹುದು. ಸರಿ ಬಿಡಿ, ನೀವಿಷ್ಟೊಂದು ಕೇಳ್ತಿರೋದ್ರಿಂದ ನನ್ಗೆ ರೆಗ್ಯುಲರ್ ಆಗಿ ಟಚ್ ಅಲ್ಲಿರಿ. ಯಾವಾಗಾದ್ರೂ ನಮ್ ಗಂಡನಿಂದ ಡಿವೋರ್ಸ್ ತಗೊಂಡ್ರೆ ಆವಾಗ ನಿಮ್ನ ಮದ್ವೆ ಮಾಡ್ಕೋತೀನಿ. ಅರ್ಥ ಆಯ್ತು. ನಾನು ಹೇಳಿದ ಮಾತುಗಳು ನನಗೆ ತಿಳಿಸ್ತಾ ಇದೆಯಾ? ಧನಲಕ್ಷ್ಮಿ, ನೀನು ವಿಷಯದಲ್ಲಿ ನಾನು ಮಾಡಿದ್ದು ತಪ್ಪೆ. ನನ್ನ ಮಾತಿನ ರಾಯ ಅಂದ್ರು ನಿನ್ನ ಇಂಪ್ರೆಸ್ ಮಾಡೋಕ್ಕೆ ಮಾಡ್ತಿರೋ ನಾಟಕ ಅಂತೂ ಅಲ್ಲ. ನಿನಗೆ ಬೇಕಾಗಿರೋ ಕ್ಷಮೆನೆ ಅಂದರೆ ನಿನ್ನ ಕಾಲು ಹಿಡ್ಕೋತೀನಿ. ಇದು ನನ್ನ ವೆಡ್ಡಿಂಗ್ ಕಾರ್ಡ್ ನೋಡಿ. ಏ ಧನಲಕ್ಷ್ಮಿ, ಏನಾಯ್ತೆ ಹಂಗಿರ್ಚ್ಕೊಂಡೆ? ನಾನೇನ್ ಮಾಡಿಲ್ಲ. ನಿನ್ನ ನಾನೇನ್ ಮಾಡಿಲ್ಲ. ಮಾಡ್ಬಿಟ್ರು. ನೀವೇ ಮಾಡಿದ್ರ? ನಾನೇನ್ ಮಾಡಿಲ್ಲ. ಅಂದ್ರೆ ನೀನ್ ಅನ್ಕೊಂಡು ಹಿಂದೆಯಿಂದ ಹಿಂಗ್ ಬಂದು ಅಷ್ಟೇ ಅಷ್ಟೇ. ನನ್ನ ಮದುವೆ ಮಾಡ್ಕೊಂಡು ನನ್ನ ಫ್ರೆಂಡ್ ನ ತಪ್ಕೋತಿದ್ದೀರಾ? ನಿನ್ ಫ್ರೆಂಡಾ? ಕ್ಲೋಸ್ ಫ್ರೆಂಡ್. ಕ್ಲೋಸ್ ಫ್ರೆಂಡಾ? ಧನಲಕ್ಷ್ಮಿ ನಿನ್ ಫ್ರೆಂಡ್ ಅಂತ ನನ್ಗೆ ಯಾಕೆ ಹೇಳಿಲ್ಲ? ಹೇಳಿದ್ರೆ ನಾವ್ ಆಡ್ತಿರೋ ನಾಟಕ ಗೊತ್ತಾಗುತ್ತಲ್ವಾ? ಅಮ್ಮ ಡ್ರಾಮಾನ ನಿನ್ನ. ನಿಂತ್ಕೋ ಸಂಜಾ ನಿಂತ್ಕೋ. ಹೇ ಧನಲಕ್ಷ್ಮಿ, ಆಲ್ ದಿ ಬೆಸ್ಟ್. ಎಷ್ಟು ಡ್ರಾಮಾ ಮಾಡಿದ್ದೀರ ನೀವು. ಒಂದು ಹಾಲು ಕೊಡಿ, ನಾನೇನಂತ ಆಮೇಲೆ ತೋರಿಸ್ತೀನಿ. ಇವೆಲ್ಲ ನೀವು ನೋಡ್ಬಾರ್ದು. ಲೈಟ್ಸ್ ಆಫ್. ಅಳಿಯಂದ್ರೆ ಏನ್ ಮಾವ? ಅಳಿಯಂದ್ರೆ 10 ವರ್ಷದಿಂದ ನಡೀತಿರೋ ಕೇಸು ನಾವು ಗೆದ್ವಿ. 100 ಎಕರೆ ಕೂಡಿ ಬರ್ತಾ ಇದೆ. 100 ಎಕರೆನಾ? ಈ ವಿಷಯ ಮೊದಲು ಧನಲಕ್ಷ್ಮಿಗೆ ಯಾಕೆ ಹೇಳ್ತೀಯಾ? 100 ಎಕರೆ ಬಂದಿದೆ ಕಣೆ, ಸ್ವಲ್ಪ ಕೆಲಸ ಮಾಡಕ್ ಬಿಡು.